ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಆತ್ಮಿಕ ಸ್ವಾಸ್ಥ್ಯದ ಬಯಕೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ಅರಸುಗಳು 2ನೇ ಅಧ್ಯಾಯ 9ನೇ ವಾಕ್ಯ. ಅವರು ಆಚೆದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಎಲೀಷಾ ಆತ್ಮದಲ್ಲಿ 2 ಪಾಲನ್ನು ಬೇಡಿಕೊಂಡದ್ದು ಆತ್ಮಿಕ ಉತ್ತರಾಧಿಕಾರ ಮತ್ತು ಸಬಲೀಕರಣಕ್ಕಾಗಿ ಆಳವಾದ ಬಯಕೆಯನ್ನು ಪ್ರತಿಬಿಂಬಿಸುತ್ತದೆ. ವಿಶ್ವಾಸಿಗಳಾಗಿ ನಾವು ಆತ್ಮಿಕ ವರಗಳು ಮತ್ತು ಜವಾಬ್ದಾರಿಗಳನ್ನು ಆನುವಂಶಿಕವಾಗಿ ಪಡೆಯಲು ಮತ್ತು ಬೆಳೆಯಲು ಪ್ರಯತ್ನಿಸಬೇಕು. ಎಲೀಷನು 2 ಭಾಗವನ್ನು ಕೇಳಿದನು. ಇದು ಚೊಚ್ಚಲ ಮಗನ ಆನುವಂಶಿಕತೆಯನ್ನು ಸೂಚಿಸುತ್ತದೆ. ಇದು ಎಲಿಯನಿಗಿಂತ 2 ಪಟ್ಟು ದೊಡ್ಡವನಾಗುವ ಬದಲು ಪ್ರವಾದಿಯ ಪರಂಪರೆಯನ್ನು ಮುಂದುವರಿಸುವ ಬಯಕೆಯನ್ನು ಪ್ರತಿನಿಧಿಸುತ್ತದೆ. ಮಾರ್ಗದರ್ಶನ ಮತ್ತು ಉತ್ತರಾಧಿಕಾರ. ಎಲಿಯ ಮತ್ತು ಎಲೀಷನ ಸಂಬಂಧವು ಆತ್ಮಿಕ ಬೆಳವಣಿಗೆಯಲ್ಲಿ ಮಾರ್ಗದರ್ಶನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ನಾವು ದೈವಿಕ ಮಾರ್ಗದರ್ಶಕರನ್ನು ಹುಡುಕಬೇಕು ಮತ್ತು ಅವರ ನಂಬಿಕೆಯ ಪ್ರಯಾಣದಲ್ಲಿ ಇತರರಿಗೆ ಮಾರ್ಗದರ್ಶನ ನೀಡಲು ಸಿದ್ಧರಿರಬೇಕು. ಪ್ರಾರ್ಥನೆಯಲ್ಲಿ ಧೈರ್ಯ. ಎಲೀಷನ ದಿಟ್ಟ ವಿನಂತಿಯು ನಮಗೆ ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ದೇವರನ್ನು ಸಮೀಪಿಸಲು ಕಲಿಸುತ್ತದೆ. ನಮ್ಮ ಕರೆಯನ್ನು ಪೂರೈಸಲು ನಮಗೆ ಬೇಕಾದದ್ದನ್ನು ಕೇಳುತ್ತದೆ. ಮಹಾ ಕಾರ್ಯಗಳಿಗೆ ಸಿದ್ಧತೆ. ಎಲಿಯನ ಮಾರ್ಗದರ್ಶನದಲ್ಲಿ ಎಲೀಷನ ಸಿದ್ಧತೆ ಅವನು ಹೆಚ್ಚಿನ ಕಾರ್ಯಗಳಿಗೆ ಸಿದ್ಧಪಡಿಸಿತು. ದೇವರು ನಮಗಾಗಿ ಇಟ್ಟಿರುವ ಕಾರ್ಯಗಳಿಗಾಗಿ ನಮ್ಮ ಸಿದ್ಧತೆ ಮತ್ತು ತರಬೇತಿಯಲ್ಲಿ ನಾವು ಶ್ರದ್ಧೆಯಿಂದಿರಬೇಕು. ಅನುಸರಿಸುವಲ್ಲಿ ನಂಬಿಕೆ, ಹಿಂಬಾಲಿಸುವಲ್ಲಿ ನಂಬಿಕೆ. ಕೊನೆಯವರೆಗೂ ಎಲಿಯನನ್ನು ಹಿಂಬಾಲಿಸುವಲ್ಲಿ ಎಲೀಷನ ನಂಬಿಕೆಯು ಪರಿಶ್ರಮ ಮತ್ತು ಸಮರ್ಪಣೆಯ ಮಾದರಿಯಾಗಿದೆ. ಮಾರ್ಗವು ಸವಾಲಿನದ್ದಾಗಿದ್ದರೂ ಸಹ ದೇವರೊಂದಿಗಿನ ನಮ್ಮ ನಡಿಗೆಯಲ್ಲಿ ನಾವು ನಂಬಿಗಸ್ತರಾಗಿರಲು ಕರೆಯಲ್ಪಟ್ಟಿದ್ದೇವೆ. ವಾಕ್ಯದ ವಿವರಣೆ. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ. ಈ ನುಡಿ ಸತ್ಯವೇದದ ಇತಿಹಾಸದಲ್ಲಿ ಮಹತ್ವದ ಭೌಗೋಳಿಕ ಮತ್ತು ಸಾಂಕೇತಿಕ ಸ್ಥಳವಾದ ಯೋರ್ದಾನ್ ನದಿಯನ್ನು ಎಲಿಯ ಮತ್ತು ಎಲೀಷಾ ದಾಟುವುದನ್ನು ಸೂಚಿಸುತ್ತದೆ. ಇಸ್ರಾಯೇಲ್ಯರು ವಾಗ್ದಾನ ದೇಶವನ್ನು ದಾಟಿದಾಗ ಕಂಡುಬರುವಂತೆ ಯೋರ್ದಾನ್ ನದಿಯು ಸಾಮಾನ್ಯವಾಗಿ ಗಡಿ ಅಥವಾ ಪರಿವರ್ತನೆಯ ಬಿಂದುವನ್ನು ಪ್ರತಿನಿಧಿಸುತ್ತದೆ. ಯೆಹೋಶುವ 3ನೇ ಅಧ್ಯಾಯ. ಈ ದಾಟುವಿಕೆಯು ಎಲೀಷಾ ಪ್ರವಾದಿಯಾಗಿ ಮುಂಬರುವ ಪಾತ್ರಕ್ಕಾಗಿ ಪರಿವರ್ತನೆ ಮತ್ತು ಸಿದ್ಧತೆಯ ಕ್ಷಣವನ್ನು ಸೂಚಿಸುತ್ತದೆ. ಎಲಿಯನು ಎಲೀಷನನ್ನು. ಇಸ್ರಾಯೇಲ್ನಲ್ಲಿ ಪ್ರಮುಖ ಪ್ರವಾದಿಯಾಗಿದ್ದ ಎಲಿಯನು ತನ್ನ ಆಯ್ಕೆಯಾದ ಉತ್ತರಾಧಿಕಾರಿಯಾದ ಎಲೀಷನೊಂದಿಗೆ ಮಾತಾಡುತ್ತಿದ್ದಾನೆ. ಈ ಕ್ಷಣವು ಇಬ್ಬರು ಪ್ರವಾದಿಗಳ ನಡುವಿನ ಮಾರ್ಗದರ್ಶಿ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ. ಪ್ರವಾದಿಯಾಗಿ ಎಲಿಯನ ಪಾತ್ರವು ಅದ್ಭುತ ಕ್ರಿಯೆಗಳಿಂದ ಮತ್ತು ಇಸ್ರಾಯೇಲನ್ನು ಯೆಹೋವನ ಆರಾಧನೆಗೆ ಹಿಂದಿರುಗಿಸಲು ಬಲವಾದ ಕರೆಯಿಂದ ಗುರುತಿಸಲ್ಪಟ್ಟಿದೆ. ಎಲಿಯನನ್ನು ಹಿಂಬಾಲಿಸುತ್ತಿದ್ದ ಮತ್ತು ಅವನಿಂದ ಕಲಿಯುತ್ತಿದ್ದ ಎಲೀಷನು ಈ ನಾಯಕತ್ವದ ಕಂಬಳಿಯನ್ನು ತೆಗೆದುಕೊಳ್ಳಲಿದ್ದಾನೆ. ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು. ಎಲಿಯನ ಪ್ರಶ್ನೆಯು ಅವನ ನಿರ್ಗಮನದ ಅರಿವನ್ನು ಸೂಚಿಸುತ್ತದೆ. ಇದು ದೈವಿಕ ನೇಮಕಾತಿಯಾಗಿದೆ. ಬಿಟ್ಟು ಹೋಗುವ ಎಂಬ ನುಡಿ ಭೂಮಿಯಿಂದ ಎಲಿಯನ ವಿಶಿಷ್ಟ ನಿರ್ಗಮನವನ್ನು ಮುನ್ಸೂಚಿಸುತ್ತದೆ. ಯಾಕಂದರೆ ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. 2 ಅರಸುಗಳು 2:11. ಈ ಪ್ರಶ್ನೆಯು ಆದಿಕಾಂಡದಲ್ಲಿ ಕಂಡುಬರುವ ಆನುವಂಶಿಕತೆಯ ಆಶೀರ್ವಾದಗಳಂತೆಯೇ ನಿರ್ಗಮಿಸುವ ನಾಯಕನು ಉತ್ತರಾಧಿಕಾರಿಗೆ ಆಶೀರ್ವಾದ ಅಥವಾ ಸ್ವಾಸ್ಥ್ಯವನ್ನು ನೀಡುವ ಸಂಪ್ರದಾಯವನ್ನು ಸಹ ಪ್ರತಿಬಿಂಬಿಸುತ್ತದೆ. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಎಲೀಷನ 2 ಪಾಲು ಕೋರಿಕೆಯು ಆನುವಂಶಿಕ ಕಾನೂನುಗಳ ಸಾಂಸ್ಕೃತಿಕ ಸಂದರ್ಭದಲ್ಲಿ ಬೇರೂರಿದೆ. ಅಲ್ಲಿ ಚೊಚ್ಚಲ ಮಗನು ತಂದೆಯ ಆಸ್ತಿಯ 2 ಪಾಲನ್ನು ಪಡೆಯುತ್ತಾನೆ. ಧರ್ಮೋಪದೇಶಕಾಂಡ 21:17. ಎಲೀಷನು ಎಲಿಯನ ಆತ್ಮದಲ್ಲಿ 2 ಪಾಲನ್ನು ಕೇಳುತ್ತಿದ್ದಾನೆ. ಅವನು ಸರಿಯಾದ ಆತ್ಮಿಕ ಉತ್ತರಾಧಿಕಾರಿ ಎಂದು ಗುರುತಿಸಲ್ಪಡುತ್ತಾನೆ. ಆತ್ಮ ಎಲೀಷನ ಸೇವೆಯನ್ನು ನಿರೂಪಿಸುವ ಪ್ರವಾದಿಯ ಆತ್ಮ ಮತ್ತು ಅಧಿಕಾರವನ್ನು ಸೂಚಿಸುತ್ತದೆ. ಈ ವಿನಂತಿಯು ತನ್ನ ಪ್ರವಾದಿಯ ಕರೆಯನ್ನು ಪೂರೈಸಲು ಅಗತ್ಯವಾದ ಸಬಲೀಕರಣಕ್ಕಾಗಿ ಎಲೀಷನ ಬಯಕೆಯನ್ನು ಒತ್ತಿ ಹೇಳುತ್ತದೆ. 2 ಪಾಲು ಎಂಬ ಪರಿಕಲ್ಪನೆಯನ್ನು ಕ್ರಿಸ್ತನ ಒಂದು ವಿಧವೆಂದು ಸಹ ಕಾಣಬಹುದು. ಆತನನ್ನು ಹಿಂಬಾಲಿಸುವವರಿಗೆ ಪವಿತ್ರಾತ್ಮನನ್ನು ನೀಡುತ್ತಾನೆ. ಭೂಮಿಯ ಮೇಲೆ ಆತನ ಕೆಲಸವನ್ನು ಮುಂದುವರಿಸಲು ಅವರಿಗೆ ಅನುವು ಮಾಡಿಕೊಡುತ್ತಾನೆ. ಯೋಹಾನ 14:12-17 ವಾಕ್ಯ. ಆತ್ಮಿಕ ಒಳನೋಟ. 2 ಅರಸುಗಳು 2ನೇ ಅಧ್ಯಾಯ 10ನೇ ವಾಕ್ಯ. ಆಗ ಎಲಿಯನು ಅವನಿಗೆ, ನೀನು ದುರ್ಲಭವಾದದ್ದನ್ನು ಕೇಳಿಕೊಂಡೆ, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು, ಇಲ್ಲವಾದರೆ ದೊರಕುವುದಿಲ್ಲ ಅಂದನು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.